ಪೈಸೆ ಒಪ್ಪಂದಕ್ಕೆ ಸಹಿ ಮಾಡಿ 522 ಕೋಟಿ ಬಾಚಿದ ಅಲ್ಲು ಅರ್ಜುನ್. ಪುಷ್ಪ 2ಗಾಗಿ ಅಲ್ಲು ಅರ್ಜುನ್ ಪಡೆದ ಸಂಭಾವನೆ ಎಷ್ಟು ಗೊತ್ತಾ? ಹೊಸ ಅಪ್ಡೇಟ್ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಟಾಲಿವುಡ್ನ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಈಗ ಭಾರತೀಯ ಸಿನಿರಂಗದ ಪ್ರಮುಖ ತಾರೆಗಳಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ. ವಿಶೇಷವಾಗಿ ಪುಷ್ಪ ಸರಣಿಯ ಸಿನಿಮಾಗಳ ಬಳಿಕ ಅವರ ಜನಪ್ರಿಯತೆ ಅಪಾರವಾಗಿ ಏರಿಕೆಯಾಗಿದೆ. ದೇಶದಾದ್ಯಂತ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅವರ ಕ್ರೇಜ್ ಹೆಚ್ಚಿರುವುದು ಗಮನಾರ್ಹ. ಇಂಡಸ್ಟ್ರಿ ಅಂದಾಜುಗಳ ಪ್ರಕಾರ 2020ರಿಂದ ಇಲ್ಲಿಯವರೆಗೆ ಕೇವಲ 3 ಸಿನಿಮಾಗಳ ಮೂಲಕವೇ ಸುಮಾರು 2361.55 ಕೋಟಿ ರೂಪಾಯಿ ವ್ಯವಹಾರ ನಡೆದಿದೆ ಎನ್ನಲಾಗ್ತಾ ಇದೆ. ಅಲ ವೈಕುಂಠಪುರಮುಲೋ, ಪುಷ್ಪ ದಿ ರೈಸ್ ಹಾಗೂ ಪುಷ್ಪ 2 ದಿ ರೂಲ್ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಯಶಸ್ಸು ಕಂಡು ನಿರ್ಮಾಪಕರಿಗೆ ಅಪಾರ ಲಾಭ ತಂದಿವೆ. ಹೌದು, ಈ ಸಾಧನೆಗಳು ಅಲ್ಲು ಅರ್ಜುನ್ ಅವರನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮತ್ತಷ್ಟು ಬಲಪಡಿಸಿದ್ದು ಅವರ ಮುಂದಿನ ಸಿನಿಮಾಗಳ ಮೇಲಿನ ನಿರೀಕ್ಷೆಯನ್ನು ಹೆಚ್ಚಿಸಿದೆ. ಪುಷ್ಪ 2 ಸಿನಿಮಾ ಭಾರತದಲ್ಲಿ ಅತ್ಯಧಿಕ ಗಳಿಕೆ ಮಾಡಿದ ಚಿತ್ರವಾಗಿ ದೀರ್ಘಕಾಲ ದಾಖಲೆ ನಿರ್ಮಿಸಿತ್ತು. ಬಿಡುಗಡೆಯಾದ ಕ್ಷಣದಿಂದಲೇ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಿದ್ದ ಈ ಸಿನಿಮಾ ದೇಶದ ವಿವಿಧ ಭಾಷೆಗಳಲ್ಲೂ ಭಾರೀ ಪ್ರತಿಕ್ರಿಯೆ ಪಡೆದು 1.5 ವರ್ಷಗಳ ಕಾಲ ತನ್ನ ಸ್ಥಾನವನ್ನು ಅಪ್ರತಿಹಿತವಾಗಿ ಕಾಯ್ದುಕೊಂಡಿತ್ತು. ಈ ಅವಧಿಯಲ್ಲಿ ಅನೇಕ ದೊಡ್ಡ ಸಿನಿಮಾಗಳು ಬಿಡುಗಡೆಯಾದರೂ ಪುಷ್ಪ 2 ಸ್ಥಾಪಿಸಿದ್ದ ದಾಖಲೆ ಮುಟ್ಟಲು ಯಾರಿಗೂ ಸಾಧ್ಯವಾಗಿರಲಿಲ್ಲ. ಆದರೆ ಇತ್ತೀಚೆಗೆ ಬಿಡುಗಡೆಯಾದ ಧುರಂಧರ್ 2 ದಿ ರಿವೆಂಜ್ ಬಾಕ್ಸ್ ಆಫೀಸ್ನಲ್ಲಿ ಅಪ್ಪರಿಸಿ ದಾಖಲೆ ಮಟ್ಟದ ಕಲೆಕ್ಷನ್ ಮಾಡಿದೆ. ಪ್ರೇಕ್ಷಕರಿಂದ ಅಪಾರ ಸ್ಪಂದನೆ ಪಡೆದ ಈ ಸಿನಿಮಾ ಕಡಿಮೆ ಸಮಯದಲ್ಲೇ ಭಾರೀ ಆದಾಯ ಗಳಿಸಿ ಪುಷ್ಪ 2 ನಿರ್ಮಿಸಿದ್ದ ಹಳೆಯ ದಾಖಲೆಯನ್ನು ಮುರಿದಿದೆ. ಇದರೊಂದಿಗೆ ಭಾರತೀಯ ಸಿನಿರಂಗದಲ್ಲಿ ಹೊಸ ಬಾಕ್ಸ್ ಆಫೀಸ್ ಚಾಂಪಿಯನ್ ಹೊರಹೊಮ್ಮಂತಾಗಿದೆ. ಈ ಬದಲಾವಣೆ ಪ್ರೇಕ್ಷಕರ ರುಚಿ ಹಾಗೂ ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೇಲಿನ ಕ್ರೇಜ್ ಹೇಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಎಂಬುದಕ್ಕೂ ಸ್ಪಷ್ಟ ಉದಾಹರಣೆಯಾಗಿದೆ. ಪುಷ್ಪ ದಿ ರೈಸ್ ಸಿನಿಮಾದ ಮೂಲಕ ಅಲ್ಲು ಅರ್ಜುನ್ ಅವರು ಕೇವಲ ಬಾಕ್ಸ್ ಆಫೀಸ್ ಸಕ್ಸಸ್ ಮಾತ್ರವಲ್ಲ, ವಿಮರ್ಶಕರ ಮೆಚ್ಚುಗೆಯನ್ನು ಸಂಪಾದಿಸಿದರು. ಈ ಚಿತ್ರದ ಅಭಿನಯಕ್ಕಾಗಿ ಅವರಿಗೆ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಲಭಿಸಿದ್ದು ಅವರ ಪ್ರತಿಭೆಗೆ ದೇಶ ಮಟ್ಟದಲ್ಲಿ ಮುದ್ರೆ ಹತ್ತಂತಾಗಿತ್ತು. ಈಗಾಗಲೇ ಹಲವು ಹಿಟ್ ಸಿನಿಮಾಗಳ ಮೂಲಕ ಅವರು ವಾಣಿಜ್ಯ ಯಶಸ್ಸಿನ ಶಿಖರ ತಲುಪಿರುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಅಲ್ಲು ಅರ್ಜುನ್ ಅವರು ಪ್ರಸಿದ್ಧ ಅಲ್ಲು ಕೊನಿಡೆಲ ಕುಟುಂಬಕ್ಕೆ ಸೇರಿದವರು. ಸಿನಿ ಹಿನ್ನೆಲೆ ಇರುವ ಈ ಕುಟುಂಬದಲ್ಲಿ ಜನಿಸಿದ ಅವರು ಬಾಲ್ಯದಿಂದಲೇ ಸಿನಿಮಾಗಳ ಜೊತೆ ನಂಟು ಬೆಳೆಸಿಕೊಂಡಿದ್ದಾರೆ. 1985ರಲ್ಲಿ ಬಿಡುಗಡೆಯಾದ ವಿಜೇತ ಸಿನಿಮಾದಲ್ಲಿ ಅವರು ಬಾಲ್ಯ ಕಲಾವಿದನಾಗಿ ಕಾಣಿಸಿಕೊಂಡಿದ್ದು ಇದೇ ಅವರ ಮೊದಲ ಸಿನಿ ಪ್ರವೇಶವಾಗಿತ್ತು. ಈ ಸಿನಿಮಾವನ್ನ ಅವರ ತಂದೆ ಅಲ್ಲು ಅರವಿಂದ್ ನಿರ್ಮಿಸಿದ್ದರು. ಇನ್ನೊಂದು ವಿಶೇಷ ಅಂದ್ರೆ ಈ ಚಿತ್ರದಲ್ಲಿ ಅವರ ಮಾವ ಹಾಗೂ ಟಾಲಿವುಡ್ ಮೆಗಾಸ್ಟಾರ್ ಚಿರಂಜೀವಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ರು. ಇಂತಹ ಗಟ್ಟಿಯಾದ ಸಿನಿ ಹಿನ್ನೆಲೆಯಲ್ಲಿ ಬೆಳೆದ ಅಲ್ಲು ಅರ್ಜುನ್ ತಮ್ಮದೇ ಆದ ಶೈಲಿ, ಡ್ಯಾನ್ಸ್ ಹಾಗೂ ಅಭಿನಯದ ಮೂಲಕ ಇಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಭಾರಿ ಜನಪ್ರಿಯತೆಯನ್ನ ಗಳಿಸಿರುವುದು ಅವರ ಪ್ರಯಾಣದ ವಿಶೇಷತೆಯಾಗಿದೆ. ಅಂದಹಾಗೆ 2003ರಲ್ಲಿ ಬಿಡುಗಡೆಯಾದ ಗಂಗೋತ್ರಿ ಚಿತ್ರದ ಮೂಲಕ ಅಲ್ಲು ಅರ್ಜುನ್ ನಾಯಕನಾಗಿ ಪರಿಚಯವಾದರು. ಈ ಸಿನಿಮಾದಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡ ಅವರು ಮೊದಲ ಪ್ರಯತ್ನದಲ್ಲೇ ಗಮನ ಸೆಳೆದ್ರು. ಆಗಲೇ ಇಂಡಸ್ಟ್ರಿಯಲ್ಲಿ ಅವರಿಗೆ ಒಂದು ಗುರುತಿನ ಸ್ಥಾನ ಸಿಕ್ಕಿದ್ದು ಮುಂದಿನ ಅವಕಾಶಗಳಿಗೆ ಬಾಗಿಲು ತೆರೆಯಿತು. ಬಳಿಕ ಹಂತ ಹಂತವಾಗಿ ತಮ್ಮದೇ ಆದ ಸ್ಟೈಲ್, ಡ್ಯಾನ್ಸ್ ಹಾಗೂ ಅಭಿನಯದ ಮೂಲಕ ಅವರು ದೊಡ್ಡ ಸ್ಟಾರ್ ಆಗಿ ಬೆಳೆದರು. ಇದೀಗ ಅಲ್ಲು ಅರ್ಜುನ್ ಅವರ ಸಂಭಾವನೆ ವಿಷಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದೆ. ಸಾಮಾನ್ಯವಾಗಿ ನಟರು ಫಿಕ್ಸ್ಡ್ ಸಂಭಾವನೆ ಪಡೆಯುವ ಕಾಲದಲ್ಲೂ ಅವರು ವಿಭಿನ್ನ ಮಾರ್ಗವನ್ನು ಆರಿಸಿಕೊಂಡಿದ್ದಾರೆ. ನಟರು ರೆಮ್ಯುನರೇಷನ್ಗಿಂತಲೂ ರೆವೆನ್ಯೂ ಶೇರಿಂಗ್ ಮಾದರಿಯನ್ನೇ ಹೆಚ್ಚು ನಂಬುತ್ತಾರೆ ಎಂಬುದು ವಿಶೇಷ. ನಿರ್ಮಾಪಕ ಹಾಗೂ ಬರಹಗಾರ ಜಿ ಧನಂಜಯ್ ಅವರು ಹೇಳಿಕೆಯ ಪ್ರಕಾರ ಅಲ್ಲು ಅರ್ಜುನ್ ಸಿನಿಮಾದ ಒಟ್ಟು ಗಳಿಕೆಯಲ್ಲಿನ ಸುಮಾರು 30 ಪಾಲನ್ನ ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಅಂದ್ರೆ ಒಂದು ಸಿನಿಮಾ 1000 ಕೋಟಿ ರೂಪಾಯಿ ಗಳಿಸಿದ್ರೆ ಅದರಲ್ಲಿ 300 ಕೋಟಿ ರೂಪಾಯಿ ಅವರ ಪಾಲಾಗುತ್ತೆ. ಅದೇ ಸಿನಿಮಾ 500 ಕೋಟಿ ರೂಪಾಯಿ ಗಳಿಸಿದ್ರೆ ಸುಮಾರು 150 ಕೋಟಿ ರೂಪಾಯಿ ಅವರಿಗೆ ಸಿಗುತ್ತೆ. ಈ ಲೆಕ್ಕಾಚಾರ ಸಿನಿಮಾ ಗಳಿಕೆಯ ಮೇಲೆ ಅವಲಂಬಿತವಾಗಿದ್ದು ಲಾಭ ನಷ್ಟಗಳ ಬಗ್ಗೆ ಬೇರೆ ಮಾತೇ ಇರೋದಿಲ್ಲ. ಸಿನಿಮಾ ಎಷ್ಟು ಗಳಿಸಿತೋ ಅದರಲ್ಲಿ ನಿಗದಿತ ಶೇಕಡವಾದರೂ ಪಾಲನ್ನು ಪಡೆಯುವ ಈ ಮಾದರಿಗೆ ಅವರು ಬದ್ಧರಾಗಿದ್ದಾರೆ ಎನ್ನಲಾಗುತ್ತಿದೆ. ಈ ರೀತಿಯ ರೆವೆನ್ಯೂ ಶೇರಿಂಗ್ ಮಾದರಿ ಅಲ್ಲು ಅರ್ಜುನ್ ಅವರ ಆತ್ಮವಿಶ್ವಾಸವನ್ನು, ತಮ್ಮ ಸಿನಿಮಾಗಳ ಮೇಲೆ ಇರುವ ನಂಬಿಕೆಯನ್ನು ಕೂಡ ತೋರಿಸುತ್ತೆ. ಇದೇ ಕಾರಣಕ್ಕೆ ಅವರ ಸಂಭಾವನೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವುದು ಸಿನಿರಂಗದಲ್ಲಿ ಅಚ್ಚರಿ ಮೂಡಿಸುವ ವಿಷಯವಾಗಿದೆ. ಪುಷ್ಪ 2 ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭಾರಿ ಸದ್ದು ಮಾಡಿದ್ದು ಒಟ್ಟು ಸುಮಾರು 1742 ಕೋಟಿ ರೂಪಾಯಿ ಗಳಿಕೆ ಸಾಧಿಸಿದೆ ಎಂದು ವರದಿಗಳು ಸೂಚಿಸುತ್ತೆ. ಈ ಭರ್ಜರಿ ಕಲೆಕ್ಷನ್ ಹಿನ್ನೆಲೆಯಲ್ಲಿ ರೆವೆನ್ಯೂ ಶೇರಿಂಗ್ ಮಾದರಿಯನ್ನು ಅನುಸರಿಸಲು ಅಲ್ಲು ಅರ್ಜುನ್ ಅವರಿಗೆ ಈ ಚಿತ್ರದಿಂದಲೇ ಅಂದಾಜು 522 ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಬಂದಿರಬಹುದು ಎಂಬ ಮಾತುಗಳು ಕೇಳಿಬರುತ್ತಿವೆ. ಸಾಮಾನ್ಯವಾಗಿ ಪ್ರೇಕ್ಷಕರು ಮತ್ತು ಸಿನಿ ವಲಯದವರು ಪುಷ್ಪ ದಿ ರೈಸ್ ಚಿತ್ರದ ಮೂಲಕ ಅಲ್ಲು ಅರ್ಜುನ್ ಸುಮಾರು 105 ಕೋಟಿ ರೂಪಾಯಿ ಮಾತ್ರ ಗಳಿಸಿದ್ದಾರೆಂದು ಭಾವಿಸಿದ್ದರು. ಆದರೆ ವಾಸ್ತವ ಚಿತ್ರಣ ಅದಕ್ಕಿಂತ ಸಂಪೂರ್ಣ ಭಿನ್ನವಾಗಿದ್ದು ಅವರು ಒಟ್ಟು ಆದಾಯ 350 ಕೋಟಿ ರೂಪಾಯಿಗಿಂತಲೂ ಮೀರಿದೆ ಎಂದು ವರದಿಗಳು ಹೇಳುತ್ತಿವೆ. ವಿಶೇಷವಾಗಿ ಮನಿ ಕಂಟ್ರೋಲ್ ವರದಿ ಪ್ರಕಾರ ರೆವೆನ್ಯೂ ಶೇರಿಂಗ್ ಒಪ್ಪಂದದಿಂದ ಅವರಿಗೆ ನಿರೀಕ್ಷೆಗಿಂತಲೂ ಹೆಚ್ಚಿನ ಲಾಭ ಬಂದಿದೆ ಎನ್ನಲಾಗಿದೆ.
ಈ ಮಾಹಿತಿಗಳು ಹೊರಬಂದ ನಂತರ ಅಲ್ಲು ಅರ್ಜುನ್ ಅವರ ಸಂಭಾವನೆ ಮತ್ತು ಆದಾಯ ಮಾದರಿ ಬಗ್ಗೆ ಸಿನಿರಂಗದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ಫಿಕ್ಸ್ಡ್ ಸಂಭಾವನೆಯ ಬದಲು ಸಿನಿಮಾದ ಒಟ್ಟು ಗಳಿಕೆಯಲ್ಲಿ ಶೇಕಡಾವಾರು ಪಾಲು ಪಡೆಯುವ ಅವರ ತಂತ್ರ ದೊಡ್ಡ ಮಟ್ಟದ ಲಾಭ ತಂದುಕೊಳ್ಳುತ್ತಿರುವುದಕ್ಕೆ ಇದು ಸ್ಪಷ್ಟ ಉದಾಹರಣೆ ಎಂದು ಹೇಳಲಾಗುತ್ತಿದೆ. ಅದೇ ರೀತಿ ನಟ ಅಲ್ಲು ಅರ್ಜುನ್ ಸದ್ಯ ತಮ್ಮ ಮುಂದಿನ ಬಹುನಿರೀಕ್ಷಿತ ರಾಕಾ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಚಿತ್ರವನ್ನು ಖ್ಯಾತ ನಿರ್ದೇಶಕ ಅಟ್ಲಿ ನಿರ್ದೇಶಿಸುತ್ತಿರುವುದು ವಿಶೇಷವಾಗಿದ್ದು, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಭಾರಿ ನಿರೀಕ್ಷೆ ಮೂಡಿಸಿದೆ. ಈಗಾಗಲೇ ದೊಡ್ಡ ಮಟ್ಟದ ಕಮರ್ಷಿಯಲ್ ಸಿನಿಮಾಗಳನ್ನು ನೀಡಿರುವ ಅಟ್ಲಿ ಜೊತೆ ಅಲ್ಲು ಕೈ ಜೋಡಿಸುವುದು ಸಿನಿ ಪ್ರೇಕ್ಷಕರ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಒಟ್ಟಾರೆ ಅಲ್ಲು ಅರ್ಜುನ್ ಅವರ ಸಿನಿ ಪಯಣ ನೋಡಿದ್ರೆ ಬಾಲ್ಯ ಕಲಾವಿದನಿಂದ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆಗಿ ಬೆಳೆದಿರುವುದು ಗಮನಾರ್ಹ. ಗಂಗೋತ್ರಿಯಿಂದ ಆರಂಭವಾದ ಅವರ ಪಯಣ ಪುಷ್ಪ ಸರಣಿಯೊಂದಿಗೆ ಹೊಸ ಶಿಖರ ತಲುಪಿದೆ. ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಗಳು, ನ್ಯಾಷನಲ್ ಅವಾರ್ಡ್ ಮತ್ತು ರೆವೆನ್ಯೂ ಶೇರಿಂಗ್ ಮಾದರಿಯ ಮೂಲಕ ಭಾರಿ ಆದಾಯ ಇವೆಲ್ಲವೂ ಅವರ ಯಶಸ್ಸಿನ ಸಾಕ್ಷಿಗಳಾಗಿವೆ. ಇದೀಗ ರಾಕಾ ದೊಡ್ಡ ಪ್ರಾಜೆಕ್ಟ್ಗಳೊಂದಿಗೆ ಅವರು ಮತ್ತಷ್ಟು ಎತ್ತರಕ್ಕೆ ಇರುವ ಸೂಚನೆ ನೀಡುತ್ತಿದ್ದಾರೆ. ತಮ್ಮ ವಿಭಿನ್ನ ಆಯ್ಕೆಗಳು ಮತ್ತು ದೃಢ ನಂಬಿಕೆಯಿಂದ ಅಲ್ಲು ಅರ್ಜುನ್ ಮುಂದಿನ ದಿನಗಳಲ್ಲಿ ಭಾರತೀಯ ಸಿನಿರಂಗದಲ್ಲಿ ಇನ್ನಷ್ಟು ದಾಖಲೆಗಳನ್ನು ನಿರ್ಮಿಸುವ ಸಾಧ್ಯತೆ ಅಪಾರವಾಗಿದೆ. ಅಲ್ಲು ಅರ್ಜುನ್ ಅವರ ರೆವೆನ್ಯೂ ಶೇರಿಂಗ್ ಮಾದರಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.